Hey guys, hi, welcome to my YouTube channel Danu Gowda Vlogs. A very happy new year 2026 to all of you. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ, ಜೊತೆಗೆ ನನಗೂ ಒಳ್ಳೇದು ಮಾಡಲಿ. ಫೈನಲಿ ವಿಡಿಯೋ ಮಾಡಬೇಕು, ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. 2026ಅಲ್ಲಿ ಈಗ ನಾನು 25ಅಲ್ಲಿ ಇಟ್ಕೊಂಡಿರೋ ರೆಸಲ್ಯೂಷನ್ 26ಗೂ ಕ್ಯಾರಿ ಫಾರ್ವರ್ಡ್ ಆಗ್ತಿದೆ. ಬಟ್ ಅದಕ್ಕೆ ಬೇಡ ಅಂತ ಸ್ವಲ್ಪ ರೆಸಲ್ಯೂಷನ್ಸ್ ಇಟ್ಕೊಂಡಿದ್ದೀನಿ. ನೋಡೋಣ ಈ ವರ್ಷ ನಾನು ಹೇಗೆ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ, ಎಲ್ಲಿ ಕರ್ಕೊಂಡೋಗುತ್ತೆ, ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅಂತ. ಇವತ್ತು ನಾನು ನನ್ನ ಫ್ರೆಂಡ್ ನ್ಯೂ ಇಯರ್ ದಿನ ಟೆಂಪಲ್ಗೆ ಹೋಗೋಣ, ಒಳ್ಳೇದಾಗಲಿ, ವರ್ಷದ ಮೊದಲನೇ ದಿನ. ಬಿಕ್ಲನಾ ನೀನ್ ಈ ತರ ಅಂತ ಬಿಕ್ಲ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಅಂದರೆ ವರ್ಷದ ಮೊದಲನೇ ದಿನ, ಇಡೀ ವರ್ಷ ಚೆನ್ನಾಗಿರಲಿ, ಇಡೀ ವರ್ಷ ಒಳ್ಳೇದಾಗಲಿ ಅಂತ ಕೇಳ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಅವಳ ಜೊತೆನೇ ಹೋಗಬೇಕು ಅಂತ ಇತ್ತೇನೋ, ಇಲ್ಲಾಂದರೆ ದೇವರೇ ಕರ್ಸ್ಕೊತಾವನೇನೋ ಗೊತ್ತಿಲ್ಲ. ಬಟ್ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಫುಲ್ ಫ್ರೆಶಪ್ ಆಗಿ ರೆಡಿಯಾಗಿದ್ದೀನಿ. ಈಗ ನನ್ನ ಫ್ರೆಂಡನ್ನು ಪಿಕ್ ಮಾಡಿಕೊಂಡು ಟೆಂಪಲ್ಗೆ ಹೋಗಿ ನೋಡೋಣ ಮದ್ದೂರಲ್ಲಿ ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ. ಇಲ್ಲಾಂದರೆ ಸೈಲೆಂಟಾಗಿ ತಂದು ಬೀರಲ್ಲಿಟ್ಟು. ಮಮ್ಮಿ ಹಾಯ್ ಮಾಡು. ಹಾಯ್. ಏನು ಹೇಳೋಕ್ಕೆ ಇಷ್ಟಪಡ್ತೀಯ ಮಮ್ಮಿ? ನಾನು ವ್ಲಾಗ್ ಮಾಡ್ತಾಯಿದ್ದೀನಲ್ಲ ಬೇರೆಯವರಿಗೆ ಅಂದರೆ ನಂಗೆ ಸಪೋರ್ಟ್ ಮಾಡೋಕ್ಕೆ ಹೇಳ್ತೀಯಾ? ಏನು ಹೇಳ್ತೀಯಾ? ಹಾಂ, ಸಪೋರ್ಟ್ ಮಾಡೋಕ್ಕೆ ಹೇಳ್ತೀನಿ. ಮತ್ತು ನೀವು ಮಾಡೋ ಲಾಗು ತುಂಬ ಇಷ್ಟ ಆಗುತ್ತೆ ನನಗೆ. ಮತ್ತು ಇದೇ ರೀತಿ ಲಾಗ್ನ ಇನ್ನೂ ತುಂಬ ಚೆನ್ನಾಗಿ ಮಾಡಲಿ ಅಂತ ಕೇಳ್ಕೊಳ್ತೀನಿ. ವರ್ಷದಿಂದ ಇನ್ನೂ ತುಂಬ ಚೆನ್ನಾಗಿ ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ನೋಡಿ ಗೈಸ್, ನಮ್ಮ ಮಮ್ಮಿ ನಾನು ಇನ್ನೂ ಚೆನ್ನಾಗಿ ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳತ್ತಂತೆ. ನಾನು ಇವಾಗ ಅದಕ್ಕೆ ಹೋಗ್ತಾಯಿದ್ದೀನಿ, ಈ ವರ್ಷ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊಬರಕ್ಕೆ. ಗೈಸ್, ಇವಾಗ ನನ್ನ ಫ್ರೆಂಡನ್ನು ಪಿಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಗಾಡೀಲಿ ಹೋಗ್ಬೇಕಾದ್ರೆ ಗಾಡಿ ಸೌಂಡಿಗೆ ನಾನೇನು ಮಾತಾಡೋದು ಕೇಳಿಸಲ್ಲ, ಮತ್ತು ಗಾಡಿ ಓಡಿಸ್ಕೊಂಡು ವಿಡಿಯೋ ಮಾಡೋಷ್ಟು ಪ್ರೋ ರೈಡರ್ ನಾನಲ್ಲ. ಅಲ್ಲಿ ಹೋಗಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಫೈನಲಿಗೆ ಬಂದೆ, ಒಳಗಿರ್ತಾಳೆ ನೋಡುವ. ಮೌಲಿ ಆಂಟಿ ಒಳಗವಳೆ ಇನ್ನೂ ಈಗ ರೆಡಿ ಆಯ್ತಾವಳ. ಆಯ್ತಾ? ಹಾಯ್ ಶ್ರೇಯಾ. ಆಗ ಚೇಂಜ್ ಮಾಡ್ದ ಡ್ರೆಸ್ನಾ? ಇಲ್ಲ, ತಿರ್ಗು ಹೋಗ್ಲಿ. ತಲೆ ಬಾಜುಗಾಯ್ತು. ಏಕೆ ಏನು ಮಾಡ್ತಿದ್ದೆ? ಚೆನ್ನಾಗಿ ಮಾಡಿದ್ದೆ. ಹಿಂಗಿಡ್ಕ ಅಷ್ಟೇ. ಹಾಯ್ ಮಾಡಮ್ಮ ನನ್ನ ಬ್ಲಾಗ್ಗೆ. ಇಲ್ಲಿ ಮಾಡಬೇಡ, ನಿನ್ನ ಕೇಳ್ತೀನಿ. ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಲ್ವಾ, ನೀನು ಏನು ಹೇಳಕ್ಕೆ ಇಷ್ಟಪಡ್ತೀಯ ನನಗೆ? ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಆಮೇಲೆ ಯಾವತ್ತು ಅದು ನಾನು ನಿಂಗೆ ಕಳಿಸಿದ್ನಲ್ಲ, ಯಾವಾಗ? ಇದು ವೈಟ್ ಶರ್ಟಲ್ಲಿ ಇದೇ ಥರ ಐತಾ? ಅದು ಬೇರೆ, ರೆಡ್ ಹಾರ್ಟ್ ರೆಡ್ ಹಾರ್ಟ್ ಅಲ್ವಾ? ಮೀಶೋದಲ್ಲಿ ತಗೊಂಡಿದ್ದದು. ಸಕ್ಕತ್ತೈತೆ. ನಾನು ನಿನ್ನ ಬಗ್ಗೆ ಏನೋ ಹೇಳ್ಕೊ ಬಂದಿದ್ದೀನಿ. ಓಹೋ, ಏನು ಹೇಳಿದ್ದೀನಿ ಹೇಳು? ಏನು? ನ್ಯೂ ಇಯರ್ಗೆ ಅವಳ ಜೊತೆನೇ ಹೋಗ್ಬೇಕಂತ ಇಲ್ಲಿ ದೇವ್ರಿಲ್ಲಿ ಬರ್ದಿದ್ದಂತ ಅನಿಸುತ್ತೆ ಅಂತ. ಲೀಕಿಗೆ ಫೋನ್ ಮಾಡಿದ್ದೆ, ಇಲ್ವಂತ ಅವಳು ಬೆಂಗಳೂರಲ್ಲಿದ್ದಾಳಂತೆ, MCA ಮಾಡ್ತಾಳಂತೆ. ಕೇಕ್ ಯಾಕೆ ಇವಾಗ ಕಟ್ ಮಾಡಿದ್ರಲ್ಲ? ಶ್ರೇಯನ ಭಯಕ್ಕೆ.
ಶ್ರೇಯಿಂದ ಬೈಕೆ ಅಂತೆ, ಬೈಕೆ ಕಟ್ ಮಾಡ್ಬೇಕಂತೆ. ರೆಡಿ ಆಗ್ತಾ ಇದ್ದಾಳೆ ಗೈಸ್. ಅಯ್ಯೋ ನಾಚಿಕೆ ನೋಡಿ. ಬಂದಿದ ತಕ್ಷಣ ಕೇಕ್ ಅಷ್ಟೇ. ಇದು ಹೊಲ್ಸ್ಕೊಂಡಿರೋದಾ? ತಗೊಂಡಿರೋದು ಎಲ್ಲಿ? ಎಷ್ಟಿರ್ಬೋದು ಹೇಳು? ಜಸ್ಟ್ 99. ಎಲ್ಲಿ? ಇದು ಹೊರಗೆ ಕೊಡ್ತಾರೆ, ಇದು ಹೊರಗೆ ಕೊಟ್ರು. ಎಲ್ಲಿ? ಮಲ್ಲೇಶ್ವರಂ, ಬ್ಯಾಂಗ್ಳೂರು. ಇದು 199. ದಿಸ್ ಇಸ್ 99. ನನ್ನ ಬಟ್ಟೆಗಳ ಸಾಮ್ರಾಜ್ಯ. ನೋಡಿ ಬಟನೇ ಇಲ್ಲ ಅಂತಲೇ ಹೋದಾಗೆಲ್ಲ ಯಪ್ಪ. ಅದು ಹೆಂಗ್ ತಗತಿಯ ಅಮ್ಮು? ಹಂಗೆ ತುರ್ಕಿದ್ಯಲ್ಲ. ಈ ತರ 6 ಕಾಲಮ್ಸ್ ಇಟ್ಟಿದ್ದೀನಿ. ಹ್ಞೂ ಆಂಟಿ, ಇಲ್ವೇ ಇಲ್ಲ ಅಂತಳೆ. ಇನ್ನೊಂದು ಸ್ವಲ್ಪ ದಿನ ಆಂಟಿ, ಇನ್ನೂ ತುಂಬ್ತಾರೆ. ನೋ ಕಾಮೆಂಟ್ಸ್. 2 ಹೊಲ್ಸ್ಕೊಂಡೆ. ಚೆನ್ನಾಗಿದೆ ಆಂಟಿ, ನಾನು ಹಂಗೆ ಆಗ್ಬಿಟ್ಟಿದ್ದೀನಿ ಇವಾಗ. ಮಮ್ಮಿ ಸೀರೆ ತಗೊಂಡ್ರೆ ನಾನು ಚೆನ್ನಾಗಿ ಕಾಣಿಸ್ಬಿಟ್ರೆ ಕಣ್ಣಿಗೆ ನಾನು ಹೊಲ್ಸ್ಕೊತೀನಿ. ಹೆಣ್ಸಿಗೆ ಕೆಳಕ್ಕೆ. ಹೋಗ್ಬೇಕು. ಆಗೋದಿಲ್ಲ ಕೆಳಕ್ಕೆ. ಬಾ ಹಾಕ್ತೀನಿ ನಾನು. ಅದಕ್ಕೆ ಋಣವೇ ಇಲ್ಲ. ನೀವು ಬಂದಾಗೆಲ್ಲ ಬರೀ ಇದೇ ಆಗ್ಬಿಟ್ಟೈತೆ. ಎಷ್ಟು ದಿನ ಆಯ್ತು ತಂದು ನಾನು ಇಟ್ಟು. ನಮ್ಮ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ ಇವತ್ತು. ಪ್ರಮೋಷನ್ ಏನು ಮಾಡ್ತೀಯ? ಜಸ್ಟ್ ಈ ಪರ್ಫ್ಯೂಮ್ ಹೊಡ್ಕೊತಾ ಇದ್ದೀನಿ ಅಂತ. ಯಾ ಯಾ ತೋರಿಸಿ ಇನ್ನೊಂದ್ಸಲ ಹೆಂಗ್ ಪರ್ಫ್ಯೂಮ್ ಹಾಕೊಳ್ಳೋ ತೋರಿಸು. ಅವ್ಳು ನಿಜ ಪರ್ಫ್ಯೂಮ್ ನೀನು ಹಾಕೊಂಡೆ. ಇಲ್ಲಿ ಹಾಕಿದೀನಿ ನೋಡು. ಅಷ್ಟೇ. ಯಪ್ಪ ತಗೋ ಹೋಗುವಾ. ಮನೆಗೆ ಹೋಗುವ. ಶ್ರೇಯ ಬಾಯ್. ಓಹ್, ನೆಕ್ಸ್ಟ್ ನನ್ನ ವ್ಲಾಗ್ ಹೋಗಿ ನೋಡು. ಲಾಂಗ್ ಬ್ಲಾಗ್ ಯಾವ್ದು ಹಾಕ್ಲಿಲ್ವಾ ನೀನು? ಇದೇ ಫಸ್ಟು ಮಾಡ್ತಾ ಇರೋದು ಇವತ್ತು. ವೆರಿ ನೈಸ್. ನಿನ್ನಿಂದಾನೆ ಒಂದಿನ ಹೇಳಿದೆ ನಾನು. ನಿನ್ನೆ ಅದು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಿನ್ನಿಂದಾನೆ ಸ್ಟಾರ್ಟ್ ಅಂತ. ಹಂಗೆ ಇದು ಇದು ಆಗ್ಬಿಟ್ಟಿದ್ದು. ಇದಾ? ನಂಗೂ ಬರ್ತದೆ ಬಿಡೋಕ್ಕೆ. ಗೈಸ್ ಫಸ್ಟು ಮುಚ್ಕೊಂಡಿರು. ನ್ಯೂ ಇಯರ್ ಫಸ್ಟ್ ಡೇ ಟ್ರಿಪ್ಪು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ದೇವಸ್ಥಾನ. ಒಳ್ಳೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನು ಸುತ್ತಮುತ್ತ ಎಲ್ಲ ನಮ್ಮನ್ನೇ ನೋಡ್ತಾರೆ, ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಚಿಕ್ಕ ಮಕ್ಕಳು ಗಾಡಿ ಓಡಿಸ್ತಾರೆ ಅಂತ ನೋಡ್ತಾರೋ, ಇಲ್ಲಾಂದ್ರೆ ಕತ್ತೆಗಳ ಥರ ಆಗೋರೆ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಅಂತ ನೋಡ್ತಾರೋ ಗೊತ್ತಿಲ್ಲ. ಗೈಸ್ ಒಳ್ಳೆ ಆಂಜನೇಯನ ದೇವಸ್ಥಾನದಲ್ಲಿ ತುಂಬ ರಶ್ ಇದ್ದಾರೆ. ಏನು ಮಾಡೋದು ವಿಡಿಯೋನ? ಫಸ್ಟ್ ಟೈಮ್ ಮಾಡ್ತಾಳೆ ಪ್ಲೀಸ್ ಸಪೋರ್ಟ್ ಮಾಡಿ. ಆಮೇಲೆ ಆಮೇಲೆ ಏನು ಗೊತ್ತಾ, ನನಗೆ ಸ್ವಲ್ಪ ಜನ ಇದ್ರೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಶೈನೆಸ್ ಒಂದು ಸ್ವಲ್ಪ ಅರ್ಥ ಆಗಗಂಟ ನೋಡುವ, ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಗೈಸ್ ಅಷ್ಟೇ. ಇಲ್ಲಿ ನೋಡಿ, ಅಲ್ಲಿ ಎಲ್ಲರೂ ಫ್ರೆಂಡ್ಸ್ ಹೋಯ್ತವ್ರೆ. ನಮ್ಮ ಫ್ರೆಂಡ್ಸ್ ಅವರೇ. ಗೈಸ್ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇ ಬಿಡಬೇಕಿತ್ತು. ಪೂಜಾರಿ ಫಿಶ್ ಲ್ಯಾಂಡಲ್ಲಿ ಐತೆ ನೋಡು ಹಸುಗಳು, ಅದೇ ಥರ ಹಸುಗಳು ಇಲ್ಲಿರೋದು. ಒಳಗೆ ಏನೇನೋ ಮಾಡ್ಬಿಟ್ಟಿದ್ರೆ ನಾನು ನೋಡೇ ಇಲ್ಲ. ನಾನು ಸುಮಾರು ದಿನ ಆಯಿತು ದೇವಸ್ಥಾನಕ್ಕೆ ಬಂದು. ಅಲ್ಲೋ ಗಣ ನಂಗೆ ಗೊತ್ತಿಲ್ಲ ಹೆಂಗೆ ಇದೆ ಅಂತ. ಅಷ್ಟು ಉದ್ದ ಕ್ಯೂ ಐತೆ ಗೈಸ್, ತುಂಬ ಕ್ಯೂ ಇದೆ. ಕ್ಯೂ ಅಲ್ಲಿ ನಿಂತಿದ್ದೀನಿ. ಸರ್ ದಯವಿಟ್ಟು ಫೋಟೋ ಹೊಡ್ಕೊಳ್ಳೋರು ಒಂದು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಹೊಡ್ಕೊಳ್ಳಿ. ಬೇರೆಯವ್ರು ಸೀಟ್ ತಗೊಳ್ಳಿ. ನೋಡು, ಅದು ವೈಕುಂಠ ಏಕಾದಶಿ ದಿನ ಮಾಡ್ತೀನಿ. ಇದು ಕೊಡಲ್ವಾ? ಏನು ಹಿಂಗೆ ತಲೆಗೆ ಅಕ್ಷತೆ ಹಾಕೋತಾರಲ್ಲ.
ನಮ್ಮಮ್ಮ ತಗೋಬಾ ಅಂತು ಸಿಕ್ತೋತ್ರ ಪ್ರಸಾದ ತಿನ್ಬಿಟ್ಟು ಹೋಗು, ಅಲ್ಲಿ ಮಾಡ್ಕೊಬಂದು ಪ್ರಸಾದ ತಿನ್ನುವ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮತ್ತೆ ಎಲ್ಲ ಇವಳೆ ನೋಡ್ತಾವ್ರೆ, ಫೇಮಸ್ ರೀಲ್ ಮಾಡ್ತಾಳೆ ಅಂತ. ಆ ಹುಡುಗಿರೆಲ್ಲ ನಿನ್ನೆ ನೋಡ್ತಾವ್ರೆ. ರೀಲ್ಸ್ ಮಾಡ್ತೀನಿ ಅಂತೆಲ್ಲ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಿರ್ಬೋದು. ಇಲ್ಲ ನೋಡಿರ್ಬೇಕು ನಿನ್ನ ರೀಲ್ಸ್ನ ಇನ್ಸ್ಟಾಗ್ರಾಮ್. ಅಯ್ಯೋ ಬಾರಿ ಹೌದು, ವೈಕುಂಠ ಏಕಾದಶಿಗೆ ಮಾಡಿದ್ರು ಅನ್ಸುತ್ತೆ. ಇದು ಚೆನ್ನಾಗಿದೆ. ಹೇಳ್ತಾ ಇದ್ದೆ ನಾನು, ಇದು ಅಕ್ಕಿ ಕೊಟ್ಟಿಲ್ಲ ಅಂತ. ನಮ್ಮ ಮೊಳೆ ಆಂಜನೇಯ ದೇವಸ್ಥಾನದಲ್ಲಿ ತುಂಬ ಫೇಮಸ್ ಇತ್ತು, ಅಂದರೆ ಇದನ್ನೇ ಕೊಡೋದು. ಕೊಟ್ಟಿಲ್ಲ ಅಂತ ಹೇಳ್ತಿದ್ದೆ, ಕೊನೆಗೂ ಕೊಟ್ಟರು. ನಾನು ಸ್ವಲ್ಪ ಇಟ್ಕೊಂಡು ನಮ್ಮ ಅಮ್ಮಂಗೆ ಸ್ವಲ್ಪ ಜೋಗಡೋಗೋಣ ಅಂತ. ಗೈಸ್, ನಮ್ಮ ಮದ್ದೂರಿಗೆ ಒನ್ ಆಫ್ ದಿ ಫೇಮಸ್ ಹೊಳೆ, ಅಂದರೆ ಒನ್ ಆಫ್ ದಿ ಅಲ್ಲ, ಫೇಮಸ್ಸೇ ನಮ್ಮ ಮದ್ದೂರಿಗೆ ಇದು ಒಂದೇ. ಶಿಂಷಾ ರಿವರ್. ಇಲ್ಲಿ ಕೀಯವರೆಲ್ಲ ಬರ್ತಾರಲ್ಲ, ಓ ಬಂದರು ಕಣ ಬಿಡು. ಗೈಸ್, ಎಲ್ಲಿಗಾದ್ರೂ ಹೋದ್ರೆ ದೇವ್ರಣ್ಣೆ, ನನ್ನ ಫ್ರೆಂಡ್ಸ್ನಂತೂ ಯಾವುದೇ ಕಾರಣಕ್ಕೂ ನಂಬಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಒಬ್ರಿಲ್ಲ ಅಂದ್ರೆ ಒಬ್ರು ಕೈ ಕೊಡ್ತಾರೆ. ನಂಗೆ ಗೊತ್ತು ಈ ವ್ಲಾಗ್ ನೋಡ್ತಾ ಇರ್ತಾರೆ ಅಂತ. ನಿಮಗೆ ಹೇಳ್ತಿರೋದು, ನಿಮಗೇನೆ ಹೇಳ್ತಿರೋದು. ಗೈಸ್, ನಮ್ಮ ಮದ್ದೂರಲ್ಲಿ ಬಿಸಿಯೆಸ್ಟ್ ರೋಡ್ ಅಂದರೆ ಪೇಟೆ ಬೀದಿನೇ. ಪೂರ ಇದ್ರೆ ಇವಾಗ ಕಲಿಯುತ್ತೆ ಬಿಡಿ ಗೈಸ್. ಗೈಸ್, ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಏನಾದರೂ ತಿನ್ನೋಣ ಅಂತ ಚಾಪ್ಟರ್ 1ಗೆ ಹೋದ್ವಿ. ಚಾಪ್ಟರ್ 1ನಲ್ಲಿ 1 ಕ್ಲೋಸ್ ಆಗಿತ್ತು. ಸೊ ಇದು ಯಾರಮ್ಮ? ಪಿಜ್ಜಾ ಬರ್ಗರ್ ಕಿಂಗ್ ಮದ್ದೂರಂತೆ, ಅಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಫಸ್ಟ್ ಒಂದು ಸಲ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಅದಕ್ಕೆ ಆ್ಯಕ್ಚುಲಿ ಚೆನ್ನಾಗಿತ್ತು. ಇವಳೇನೋ ಕಾಮಿಡಿ ಮಾಡ್ತಾಳೆ. ಆಮೇಲೆ ಇವಾಗ ಇಲ್ಲಿ ತಿನ್ನೋಣ ಅಂತ ಬಂದಿದ್ದೀವಿ ಗೈಸ್. ಗೈಸ್, ನಮ್ಮ ಆರ್ಡರ್ ಬಂತು. ಪಿಜ್ಜಾ, ಎಗ್ ರೋಲ್, ಅದು ಕಟ್ ಮಾಡಿಸ್ಬಿಟ್ಟಿದ್ದೀವಿ, ಅದು ಆ ಥರ ಆಗ್ಬಿಟ್ಟಿದೆ. ಊಟ ಮಾಡಬೇಕಾಗಿತ್ತು. ಹ್ಯಾಂಡ್ ಕುಕ್ 2 ಸಾಂಗ್ ಮಾಡಪ್ಪ. ನಾನೇನಾದರೂ ಲಾಗ್ ಮಾಡ್ಬೇಕಾದ್ರೆ ಸಾಂಗ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾನೇನಾದರೂ ವ್ಲಾಗ್ ಮಾಡಬೇಕಾದ್ರೆ ಸಾಂಗ್ ಹಾಡ್ಬಿಟ್ರೆ ವ್ಲಾಗ್ ನೋಡ್ತಿರೋರು ಆಫೇ ಮಾಡಿಬಿಡ್ತಾರೆ. ನಿಜ ಗೈಸ್, ನಾವು ತಿನ್ಕೊಂಡು ಇವಾಗ ಟ್ರೆಂಡ್ಸ್ಗೆ ಹೋಗೋಣ ಅಂತ ಟ್ರೆಂಡ್ಸಿಗೆ ಹೋಗ್ತಾ ಇದ್ದೀವಿ. 1 ಅವರ್ ಮಾಡ್ತಾಳೆ ಚೆನ್ನಾಗಿ. ಇಲ್ಲ ಗೈಸ್, ಇವಾಗ ಹೋಗಿ ಒಂದು ಅರ್ಧ ಗಂಟೆ ಅಷ್ಟೇ. ಆಮೇಲೆ ನೋಡೋಣ ಹೋಗಬೇಕು, ಮಾಡಿಕೊಂಡು ಹೋಗೋಣ. ಬನ್ನಿ ಗೈಸ್, ಹೋಗುವ. ಗೈಸ್, ಫೈನಲಿ ಟ್ರೆಂಡ್ಸಿಗೆ ಬಂದ್ವಿ. ಬನ್ನಿ ಶಾಪಿಂಗ್ ಮಾಡೋಣ. ಅಮ್ಮ ಏನಕ್ಕೆ ಗೊತ್ತಾ ಡ್ರೆಸ್ಸು? ಮನೆ ಫಂಕ್ಷನ್ಗೆ ಈ ನಾರ್ಮಲ್ ಟಾಪ್ ಹಾಕತ್ತೀಯ? ಗೈಸ್, ನಾವು ಟ್ರೆಂಡ್ಸಲ್ಲಿ ಏನು ತಗೊಂಡಿಲ್ಲ ಹೇಳರೆ, ಯಾಕಂದರೆ ಕಲೆಕ್ಷನ್ಸ್ ಇರಲಿಲ್ಲ. ಗೈಸ್, ಟ್ರೆಂಡ್ಸಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ, ಸೊ ಏನೂ ತಗೊಂಡಿಲ್ಲ. ಇವಾಗ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್. ಗಲ್ಲಿಗೆಲ್ಲ ಕರ್ಕೊಯ್ತಾಳೆ ಅವ್ರ ಮನೆ ಅದೇ ಮನೆ ಅದು ಅಲ್ಲಿ. ನಿಮ್ಮನ್ನ ಎದುರಿಸೋ ಶಕ್ತಿ ನಮ್ಗಿಲ್ಲ. ಎಡಿಟ್ ಯಾವಾಗ ಮಾಡ್ತಿದ್ಯಾ?
ಅಕ್ಕ ಕ್ಯಾಪ್ ಕಟ್ಟು ವಿ ಎನ್ನು ಏನಲ್ಲಿ ಚೆನ್ನಾಗಿ ವಿ ಎನ್ನಲ್ಲೇ ಚೆನ್ನಾಗಿ ಬರುತ್ತೆ. ಕ್ಯಾಪ್ ಕಟ್ ಅಂತೂ ಯಪ್ಪ ತಾಳ್ಮೆ ಬೇಕು ಜಾಸ್ತಿ, ತಾಳ್ಮೆಗೆ ತಾಳ್ಮೆ ಬೇಕು. ಕೆಲಸ ಆಮೇಲೆ ಏನ್ ಗೊತ್ತಾ, ಕೆಲಸ ಪ್ರೆಷರ್ ಇಟ್ಕೊಂಡು ಜೊತೆಗೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ವಿ ಎನ್ನಲ್ಲಾದ್ರೆ ಆರಾಮಾಗಿ ಮಾಡ್ಬೋದು ಬೇಗ ಬೇಗ. ಕ್ಲೋಸಪ್ಪಲ್ಲಿ ತೆಗ್ದಿಟ್ಟಿನ ಗೈಸ್ ನೀಲ್ ಹಾರ್ಟ್ ಮಾಡಿಸ್ಕೊಳಕ್ಕೆ ಬಂದಿದ್ವಿ. ನೀಲ್ ಹಾರ್ಟ್ ಆಯಿತು ನೋಡಿ, ಔಟ್ಪುಟ್ ನೀಲ್ ಹಾರ್ಟ್ ಆಯಿತು. ಇವಾಗ ಮೌಲ್ಯನ ಮನೆಗೆ ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ತಾ ಇರೋದೆ. ಗೈಸ್ ಬನ್ನಿ ಹೋಗುವ. ಥಿಂಗ್ಸ್ ಸ್ಪೆಂಡ್ ಸೋ ಫಾಸ್ಟ್. ಬಾಯ್ ಬಾಯ್. ನಾನು ನೈಲ್ಸಲ್ಲೇ ಮಾಡ್ತಾಯಿದ್ದೀನಿ. ಬಾಯ್ ಅಮ್ಮ. ಬರಲಾ ಗೈಸ್ ಫೈನಲಿ ಮನೆಗೆ ಬಂದೆ. ಬಂದ್ಬಿಟ್ಟು ನಮ್ಮಪ್ಪ ಗಾಡಿ ಇಸ್ಕೊಂಡು ಹೋದ್ರು. ನಾನು ಇವಾಗ ಮನೆಗೆ ಬಂದಿದ್ದೀನಿ. ನನ್ನ ನೇಲ್ ಆರ್ಟ್ನ ನಮ್ಮ ಅಮ್ಮಂಗೆ, ನನ್ನ ಚಿಕ್ಕಮ್ಮಂಗೆ, ನಮ್ಮ ಅಪ್ಪಂಗೆ ಎಲ್ರಿಗೂ ತೋರಿಸಿದ್ದೀನಿ. ಎಲ್ಲರೂ ಇಷ್ಟಪಡ್ತಿದ್ದಾರೆ ಗೈಸ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.